ಇದನ್ನು ಮಾಡ್ರಿಪ್ಪ ಅದೇ ಮಾದರಿ ಅದು ಒಂದು ಸ್ವಲ್ಪ ಬದಲಾವಣೆ ಅದ, ನೋಡ್ರಿ ಮಾಡಿರಿ ಕಂಡಿಡ್ರಿ ಲೆಕ್ಕ ಮಾಡಿರಿ ತಿಳ್ಕೊಂಡು ಮಾಡಬೇಕು. ಟೈಮ್ ಆಗ್ತದ, ನೀವು ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತೇನೆ. ಮಾಡೋರು ಮಾಡಿರಿ, ಮಾಡೋದಾದ ತಕ್ಷಣ ವಿಡಿಯೋ ಆನ್ ಮಾಡಬೇಕು. ಅಂದರೆ ಗಣಿತ ನಮ್ಗೆ ತಿಳಿಸ್ಲಿಕ್ಕೆ ದಾರಿ ಆಗ್ತದೆ. ಆಯ್ತಲ್ಲ? ನೋಡ್ರಿ, ಈಗ ಲಕ್ಷ ಕೊಟ್ಟು ನೋಡ್ರಿ. ಒಂದು ಟಿ ವಿ ಸೆಟ್ಟನ್ನು 4,000 ರೂಪಾಯಿಗೆ ಮಾರುವುದರಿಂದ ಅದು ಕೊಂಡ ಬೆಲೆ ಅದನೋ ಏನು ಮಾರಾಟದ ಬೆಲೆ ಅದನೋ ಎಲ್ಲ ವಿಚಾರ ಮಾಡತಕ್ಕಂಥ ಗಣಿತಗಳು ನವೋದಯದಲ್ಲಿರ್ತಾವೆ. ಸ್ವಲ್ಪ ತಪ್ಪಿದರೆ ಕೆಲಸ ಅವ್ರು ಏನು ಪ್ರಶ್ನೆ ಕೇಳ್ಯಾರ, ಮಾರಾಟದ ಬೆಲೆ ಕೊಟ್ಟಾರ, ಶೇಕಡ ಹಾನಿ ಕೊಟ್ಟಾರ, ಅವನಿಗಾದ ವ್ಯವಹಾರದಲ್ಲಿ ಆದ ಒಟ್ಟು ಹಾನಿ ಎಷ್ಟು ಅಂತ ಕೇಳ್ಯಾರ. ಒಂದು ಟಿ ವಿ ಸೆಟ್ಟನ್ನು 4,000 ರೂಪಾಯಿಗೆ ಮಾರುವುದರಿಂದ ಶೇಕಡ 20 ಹಾನಿ ಆಯಿತು. ಹಾಗಾದರೆ ಈ ವ್ಯವಹಾರದಲ್ಲಿ ಆದ ಒಟ್ಟು ಹಾನಿ ಎಷ್ಟು? ಓಕೆ, ಮಾರಾಟದ ಬೆಲೆ ಬರೋಬ್ಬರಿ, ಇದನ್ನು ನೆನ್ಪಿಟ್ಕೋರು ನೀವು. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? 4,000 ರೂಪಾಯಿ. ಹಾನಿ ಬರೋಬ್ಬರಿ ಶೇಕಡ 20 ಹಾನಿ. ಶೇಕಡ ಮಾರಾಟದ ಬೆಲೆ ಶೇಕಡ ಮಾರಾಟದ ಬೆಲೆ ತಕ್ಕೋಬೇಕು ನೀವು. ಶೇಕಡ ಮಾರಾಟದ ಬೆಲೆ ಬರೋಬ್ಬರಿ 100 ಮೈನಸ್ ಹಾನಿ. 100 ಮೈನಸ್ ಹಾನಿ ಎಷ್ಟದ? 100 20 ಕಳೀರಿ, ಎಷ್ಟಾಯ್ತು? 80 ರೂಪಾಯಿ ಆಯ್ತು. ಇದು 80 ರೂಪಾಯಿ, ಇದು ಲೆವೆಲ್ ಅದು. 80 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ, 80 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ಮಾರಾಟದ ಬೆಲೆಗೆ ಕೇಳೇನೆ ನಾವು ಹಾನಿ 20 ಹಾನಿ. 4,000 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ನೋಡ್ರಿ ಪ್ರಶ್ನೆಗಳು ಹೆಂಗಿರ್ತಾವ. ಮಾರಾಟದ ಬೆಲೆ ಇದ್ದಾಗ ಹಾನಿ ಬರೋಬ್ಬರಿ ಎಷ್ಟು? 4,000 ಗುಂಡ್ಲೆ 20, ಮಾರಾಟದ ಬೆಲೆ 80. 21 20, 4 80, 4 1 1,000 ಬರೋಬ್ಬರಿ 1,000 ರೂಪಾಯಿ ಹಾನಿ. ಆನ್ಸರ್ 1,000 ರೂಪಾಯಿ ಹಾನಿ. ₹1,000 ಉತ್ತರ ಸಂಖ್ಯೆ ನೋಡ್ರಿ ಎ. ಸರಿಯಾಗಿ ತಿಳ್ಕೊಬೇಕು, ಗಣಿತಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಅರ್ಥವಾಗ್ತಾವೆ. ಇಷ್ಟು ವಿಶೇಷ ಇರ್ತದೆ ನೋಡಿ ಗಣಿತ. ಚೆನ್ನಾಗಿ ಫೇರ್ದಾಗ